ರಾಜ್ಯದ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇವತ್ತು ಮಂಗಳವಾರ ಒಂದು ಶುಭ ಸುದ್ದಿ ಇದೆ. ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಬಿಡುಗಡೆಯಾಗಿದೆ. ಈ ಬಾರಿ ಬರೋಬ್ಬರಿ 2,400 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಹಾಗಾದ್ರೆ ನಿಮ್ಮ ಖಾತೆಗೆ ಹಣ ಯಾವಾಗ ಬರುತ್ತೆ? 31ನೇ ಕಂತಿನ ಹಣ ಎಲ್ರಿಗೂ ಕೂಡ ಬಂದಿದ್ಯಾ? ಬಯೋಮೆಟ್ರಿಕ್ ಮತ್ತೆ KYC ಕಡ್ಡಾಯ ಇದೆಯಾ? ಮಾಡಿಸದೇ ಇದ್ರೆ ಏನಾಗುತ್ತೆ? ಯಾರಿಗೆ ಹಣ ಬರಬಹುದು, ಯಾರಿಗೆ ತಾತ್ಕಾಲಿಕವಾಗಿ ನಿಲ್ಬಹುದು? ಹಣ ಬರದೇ ಇದ್ರೆ ಈ ಕೂಡಲೇ ನೀವು ಏನ್ ಮಾಡ್ಬೇಕು? ನಿಮ್ಮ ಖಾತೆಗೆ ಹಣ ಬಂದಿದ್ಯೋ ಇಲ್ವೋ ಅನ್ನುವಂಥದ್ದನ್ನ ಯಾವ ರೀತಿ ಚೆಕ್ ಮಾಡ್ಬೇಕು? ಈ ಎಲ್ಲ ಮಾಹಿತಿಯನ್ನ ತುಂಬಾ ಸರಳವಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಕಂಪ್ಲೀಟ್ ಮಾಹಿತಿ ಸಿಗ್ಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಎಸ್, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಈ ಯೋಜನೆಯ ಮೂಲಕ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ DBT ಮೂಲಕ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇತ್ತು. ಇದರಿಂದ ಲಕ್ಷಾಂತರ ಮಹಿಳೆಯರಿಗೆ ಆರ್ಥಿಕವಾಗಿ ಹೆಲ್ಪ್ಫುಲ್ ಆಗ್ತಾ ಇತ್ತು. ಇದೀಗ ಸರ್ಕಾರ 31ನೇ ಕಂತಿನ ಹಣವನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. 31ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು. ಇವತ್ತು ಶುಭ ಸುದ್ದಿ ಸಿಕ್ಕಿರುವಂತದ್ದು. ಸೊ ಈ ಕಂತಿಗಾಗಿ ಸರ್ಕಾರ 2,400 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ರಾಜ್ಯದ 1.24 ಕೋಟಿಗೂ ಹೆಚ್ಚು ಕುಟುಂಬಗಳ ಮನೆಯ ಯಜಮಾನಿಯರು ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಸ್ನೇಹಿತರೆ, ಇದುವರೆಗೆ ನಾವು 30 ಕಂತು ಅಂತ ತಗೊಂಡಾಗ ಪ್ರತಿ ತಿಂಗಳು 2,000 ರೂಪಾಯಿ ಅಂತೆ 60,000 ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ. ಈಗ 31ನೇ ಕಂತು ಅಂತ ಸೇರಿದ್ರೆ 62,000 ರೂಪಾಯಿ ಸರ್ಕಾರ ನಿಮಗೆ ನೀಡಿದಂತಾಗತ್ತೆ. ಸ್ನೇಹಿತರೆ, ಈ ಹಣವನ್ನ DBT ಮೂಲಕ ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತಾ ಇದೆ. ಹಾಗಾದ್ರೆ ಈಗ 31ನೇ ಕಂತಿನ ಹಣ ಎಲ್ಲೆಲ್ಲಿ ಬಂತು ಎಲ್ಲ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸರ್ಕಾರದ ಅಧಿಕೃತ ಮಾಹಿತಿಯನ್ನ ನಿಮ್ಗೆ ಕೊಟ್ಟು ಬಿಡ್ತೀನಿ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಹಾಗೆ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಅವರು ಈ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಅವ್ರ ಪ್ರಕಾರ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ 31ನೇ ಕಂತಿನ ಹಣ ಬಿಡುಗಡೆಯನ್ನ ಮಾಡಲಾಗಿದೆ. ಸೊ ಈ ಹಂತದಲ್ಲಿ 2,400 ಕೋಟಿ ರೂಪಾಯಿ ಬಿಡುಗಡೆ ಆಗಿರುವಂತದ್ದು ಅಂದ್ರೆ ಗೃಹಲಕ್ಷ್ಮಿಯರಿಗೆ. ಸೊ ಗೃಹಲಕ್ಷ್ಮಿ ಯೋಜನೆಗಾಗಿ ರಾಜ್ಯ ಸರ್ಕಾರ ಇದುವರೆಗೆ ನಾವು ನೋಡೋದಾದ್ರೆ ಸುಮಾರು 74,650 ಕೋಟಿ ರೂಪಾಯಿ ಇದಕ್ಕೋಸ್ಕರ ವೆಚ್ಚ ಮಾಡಿದ್ಯಂತೆ. ಸೊ ಇದು ರಾಜ್ಯದ ಮಹಿಳೆಯರಿಗೆ ನೀಡಲಾಗ್ತಿರುವಂತಹ ಅತಿ ದೊಡ್ಡ ನೇರ ನಗದು ವರ್ಗಾವಣೆ ಯೋಜನೆಗಳಲ್ಲಿ ಇದು ಕೂಡ ಒಂದು. ಸ್ನೇಹಿತರೆ, ಸೊ ಈಗ ಅತ್ಯಂತ ಪ್ರಮುಖ ಅಪ್ಡೇಟ್ ಬಗ್ಗೆ ನಾವು ಮಾತನಾಡೋಣ. ಸೊ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನ ಮರುಪರಿಶೀಲನೆ ಮಾಡ್ತಾ ಇದೆ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ನಿಜವಾಗಿಯೂ ಕೂಡ ಅರ್ಹರಾಗಿರುವಂತಹ ಮಹಿಳೆಯರಿಗೆ ಮಾತ್ರ ಯೋಜನೆಯ ಹಣ ತಲುಪಬೇಕು ಅನ್ನುವಂತ ಉದ್ದೇಶದಿಂದ ಈ ಒಂದು ಚೆಕಿಂಗ್ ಪ್ರೊಸೆಸ್ ನಡೀತಾ ಇದೆ. ಯಾಕಂತಂದ್ರೆ ಕೆಲವು ಅನರ್ಹರು ಕೂಡ ಈ ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ ಅನ್ನುವಂತ ದೂರುಗಳು ಸರ್ಕಾರಕ್ಕೆ ಬಂದಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಫಲಾನುಭವಿಗಳ ಮಾಹಿತಿಯನ್ನ ಮತ್ತೊಮ್ಮೆ ಪರಿಶೀಲಿಸುವಂತ ಕೆಲಸ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಈಗ ಗೃಹ ಜ್ಯೋತಿ ಆಯ್ತು, ವೋಟರ್ ID ಆಯ್ತು, ಈಗ ನೆಕ್ಸ್ಟ್ ಗೃಹಲಕ್ಷ್ಮಿ ಸರ್ಜರಿ ಶುರುವಾಗುತ್ತೆ. ಸೊ ಅದರ ಭಾಗವಾಗಿ ಈಗ ಬಯೋಮೆಟ್ರಿಕ್ KYC ಪ್ರಕ್ರಿಯೆಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಮುಂದಿನ ಕಂತುಗಳು ಯಾವುದೇ ತೊಂದರೆ ಇಲ್ಲದೆ ನಿಮಗೆ ಬರಬೇಕು, 2,000 ರೂಪಾಯಿ 31, 32ನೇ ಕಂತು ಬರಬೇಕು ಅಂತಂದ್ರೆ ಈ ಒಂದು ಪ್ರಕ್ರಿಯೆಯನ್ನ ನೀವು ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಸ್ನೇಹಿತರೆ, ಹಾಗಾದ್ರೆ ಬಯೋಮೆಟ್ರಿಕ್ ಆಗಿರ್ಬೋದು, KYC ಕಡ್ಡಾಯ ಯಾಕೆ ಅಂತ ನೀವು ಕೇಳ್ಬೋದು. ಸೊ ಸರ್ಕಾರದ ಉದ್ದೇಶ ಏನಪ್ಪಾ ಅಂತಂದ್ರೆ ನಿಜವಾದ ಫಲಾನುಭವಿಗಳ ಗುರುತನ್ನ ಖಚಿತಪಡಿಸಿಕೊಳ್ಳುವಂಥದ್ದು. ರೈಟ್ ಪರ್ಸನ್ಗೆ ಈ 2,000 ಹೋಗಬೇಕು ಅಂತ ಹೇಳ್ಕೊಂಡು, ಆದ್ರಿಂದ ಫಲಾನುಭವಿಗಳು 1 ತಿಂಗಳ ಒಳಗಡೆ ಬಯೋಮೆಟ್ರಿಕ್ ಹಾಗೆ KYC ಮಾಡಿಸ್ಕೊಳ್ಬೇಕು ಅಂತ ಒಂದು ವರದಿಯಾಗಿದೆ. ಸೊ ಒಮ್ಮೆ ಬಯೋಮೆಟ್ರಿಕ್ ಮಾಡಿಸಿದ ನಂತರ ಪದೇ ಪದೇ ಪ್ರತಿ ತಿಂಗಳು 2,000 ಬರಬೇಕು ಅಂತಂದ್ರೆ ಮಾಡ್ಬೇಕಾ? ಇಲ್ಲ, ಮತ್ತೆ ಮತ್ತೆ ಮಾಡುವಂತ ಅಗತ್ಯ ಇರೋದಿಲ್ಲ. ಒಮ್ಮೆ ಯಶಸ್ವಿಯಾಗಿ ನೀವು ದಾಖಲಾತಿ ಮಾಡ್ಕೊಂಡ್ರಿ ಅಂತಂದ್ರೆ ಮುಂದಿನ ಕಂತುಗಳು ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗ್ತಾ ಇರುತ್ತೆ. ಸೊ ಫಸ್ಟ್ ಟೈಮ್ ಮಾತ್ರ ನೀವು ಬಯೋಮೆಟ್ರಿಕ್ ಮಾಡಿಸ್ಬೇಕು. ಹಾಗಾದ್ರೆ ಮೇಡಮ್, ಬಯೋಮೆಟ್ರಿಕ್ ಎಲ್ಲಿ ಮಾಡಿಸ್ಬೇಕು? ಸೊ ಇದಕ್ಕಾಗಿ ನೀವು ಎಲ್ಲೂ ಅಲ್ದಾಡ್ಬೇಕು ಅಂತಿಲ್ಲ. ನಿಮ್ಮ ಹತ್ತಿರದ ಬೆಂಗಳೂರು ಒಂದು ಕೇಂದ್ರ ಆಗಿರ್ಬೋದು, ಕರ್ನಾಟಕ ಒಂದು ಕೇಂದ್ರ ಆಗಿರ್ಬೋದು, ಅಥವಾ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು, ಇಲ್ಲಿ ಭೇಟಿ ನೀಡಿ ಅಲ್ಲಿ ನಿಮ್ಮ ಚಾಲ್ತಿಯಲ್ಲಿರುವಂತ ಮೊಬೈಲ್ ಸಂಖ್ಯೆ,
ಆಧಾರ್ ಇನ್ಫಾರ್ಮೇಶನ್, ಬಯೋಮೆಟ್ರಿಕ್ ನೀಡಿ ಖಾತೆಯನ್ನ ಮರು ನೋಂದಣಿ ಮಾಡಿಸ್ಕೊಳ್ಬೇಕಾಗತ್ತೆ. ಅಂದ್ರೆ ಈಗ ಗೃಹಜ್ಯೋತಿ ಹೇಗೆ ನೀವು ಅಪ್ಲೈ ಮಾಡಬೇಕು, ಅದೇ ತರ ಗೃಹಲಕ್ಷ್ಮಿಗೂ ಕೂಡ ಈ ಒಂದು ಪ್ರೊಸೆಸ್ ಇರುತ್ತೆ. ಬಟ್ ಇಲ್ಲಿ ಯಾರ್ಯಾರು ಅರ್ಹರು ಈ ಯೋಜನೆಯ ಲಾಭವನ್ನ ಪಡಿಬೇಕು ಅಂತಂದ್ರೆ APL ಕಾರ್ಡ್ ಇರ್ಬೋದು, BPL ಕಾರ್ಡ್ ಇರ್ಬೋದು. ಆದ್ರೆ ಒಂದು ಮುಖ್ಯ ಷರತ್ತು ಏನಪ್ಪಾ ಅಂತಂದ್ರೆ ಫಲಾನುಭವಿಯ ಕುಟುಂಬದವರು ಆದಾಯ ತೆರಿಗೆ ಪಾವತಿದಾರರಾಗಿರಬಾರ್ದು. ಸರ್ಕಾರ ಈ ನಿಯಮವನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿರುವಂತದ್ದು. ಸೊ ಬಿಟ್ರೆ ಎಲ್ರಿಗೂ ಕೂಡ ಎಲಿಜಿಬಲ್ ಇರುತ್ತೆ ಸ್ನೇಹಿತರೆ. ಈಗ ಹಣ ಬಂದಿದ್ಯಾ ಇಲ್ವಾ ಅನ್ನುವಂಥದ್ದನ್ನ ಹೇಗೆ ಚೆಕ್ ಮಾಡ್ಕೊಳ್ಬೇಕು ಅದನ್ನ ಕೂಡ ಹೇಳ್ತೀನಿ. ತುಂಬಾ ಸಿಂಪಲ್. ಸೊ ಮೊದಲನೇದಾಗಿ ನಿಮಗೆ ಮೊಬೈಲ್ ಅದು ಇದು ಗೊತ್ತಾಗಲ್ಲ ಅಂತಂದ್ರೆ ಮೊದಲನೇದಾಗಿ ನಿಮ್ಮ ಬ್ಯಾಂಕ್ SMS ಅನ್ನ ಚೆಕ್ ಮಾಡ್ಕೊಳ್ಳಿ. ಎರಡನೇದಾಗಿ ಮೊಬೈಲ್ ಬ್ಯಾಂಕಿಂಗ್ ಅಥವಾ ನೆಟ್ ಬ್ಯಾಂಕಿಂಗ್ ಬಳಸ್ತಾ ಇದ್ರೆ ಅಲ್ಲಿ ಖಾತೆಯ ವಿವರವನ್ನ ನೋಡಿ. ಮೂರನೇದಾಗಿ ಬ್ಯಾಂಕ್ ಪಾಸ್ಬುಕ್ ಎಂಟ್ರಿಯನ್ನ ಮಾಡಿಸ್ಕೊಂಡು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಾಲ್ಕನೇದಾಗಿ ATM ನಲ್ಲಿ ಮಿನಿ ಸ್ಟೇಟ್ಮೆಂಟ್ ಅನ್ನ ನೀವು ಪಡಿಬಹುದು. ಸೊ ಹಣ ಡೈರೆಕ್ಟ್ ಅಕೌಂಟ್ ಬಂದಿದ್ಯಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಬ್ಯಾಂಕ್ ಹೋಗಿ ಕೂಡ ನೀವು ಕೇಳ್ಬೋದು. ಅಂಡ್ ಇನ್ನೊಂದು ಆಪ್ಷನ್ ಇದೆ. ಸೊ ನೀವು DBT ಆಪ್ ನ ಡೌನ್ಲೋಡ್ ಮಾಡಿದ್ರಿ ಅಂತಂದ್ರೆ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಹಣ ಬಂದಿದ್ಯಾ ಇಲ್ವಾ ಅನ್ನುವಂಥದ್ದು. ಸೊ ಒಂದು ವೇಳೆ ನಿಮ್ಮ ಖಾತೆಗೆ ಇನ್ನೂ ಹಣ ಬರದೇ ಇದ್ರೆ ಆತಂಕ ಬೇಡ ಸ್ನೇಹಿತರೆ. ಇದಕ್ಕೆ ಒಂದಷ್ಟು ರೀಸನ್ಗಳಿರುತ್ತೆ, ಅದನ್ನ ಹೇಳ್ಬಿಡ್ತೀನಿ. ಒಂದು DBT ಪ್ರಕ್ರಿಯೆ ಇನ್ನೂ ಪೂರ್ಣ ಆಗದೆ ಇರಬಹುದು, ಅದನ್ನ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಫಲಾನುಭವಿಗಳಿಗೆ ಒಂದೇ ದಿನ ಹಣ ಜಮೆ ಆಗೋದಿಲ್ಲ ಸ್ನೇಹಿತರೆ. ಬಯೋಮೆಟ್ರಿಕ್ ಅಥವಾ KYC ಇನ್ನೂ ಪೂರ್ಣ ಆಗಿರದೇ ಇರಬಹುದು, ಅದನ್ನ ನೋಡ್ಕೊಳ್ಳಿ. ಬ್ಯಾಂಕ್ ಖಾತೆ ಅಥವಾ ಆಧಾರ್ ಲಿಂಕ್ ಸಮಸ್ಯೆ ಇರಬಹುದು. ಮೊಬೈಲ್ ಸಂಖ್ಯೆ ಅಪ್ಡೇಟ್ ಆಗಿರದೇ ಇರಬಹುದು. ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ರೆ ಅದನ್ನ ಕೂಡ ಲಿಂಕ್ ಮಾಡ್ಕೋಬೇಕು. ಬ್ಯಾಂಕ್ ಖಾತೆ ನಿಷ್ಕ್ರಿಯ ಆಗಿರಬಹುದು, ಫ್ರೀಸ್ ಆಗಿರಬಹುದು, ಅಥವಾ ದಾಖಲೆಗಳ ಪರಿಶೀಲನೆ ನಡೀತಿರೋ ಕಾರಣ ತಾತ್ಕಾಲಿಕವಾಗಿ ಟೆಕ್ನಿಕಲ್ ಸಮಸ್ಯೆ ಕೂಡ ಆಗಿರಬಹುದು ಸ್ನೇಹಿತರೆ. ನಿಮ್ಮ ಹಣ ತಡವಾಗಿರಬಹುದು. ಸೊ ಅಂತ ಟೈಮಲ್ಲಿ ಮೊದಲು ಬ್ಯಾಂಕ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಂತರ ಬೆಂಗಳೂರುವನ್ನು ಅಥವಾ ಕರ್ನಾಟಕವನ್ ಕೇಂದ್ರಗಳಲ್ಲಿ ನಿಮ್ಮ ವಿವರಗಳನ್ನ ಕೊಟ್ಟು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಷ್ಟೇ, ಬೇರೆ ಏನು ಟೆನ್ಷನ್ ಇಲ್ಲ. ಸೊ ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ 2,400 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಸ್ನೇಹಿತರೆ. ಒಟ್ಟು 1.24 ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ಇದರ ಒಂದು ಲಾಭ ಸಿಗ್ತಾ ಇದೆ. ಸೊ ಇದುವರೆಗೆ ಸರ್ಕಾರ 74,650 ಕೋಟಿ ರೂಪಾಯಿಗೂ ಹೆಚ್ಚು ಇದಕ್ಕೋಸ್ಕರ ವೆಚ್ಚ ಮಾಡಿದ್ದಾರೆ. ಸೊ ಪ್ರತಿ ಒಂದು ವರ್ಷ ಅಂತ ಬಂದಾಗ 62,000 ರೂಪಾಯಿ ನಿಮ್ಗೆ ಸಿಗ್ತಾ ಹೋಗಿದೆ ಅಂದ್ರೆ ಇಲ್ಲಿ ತನಕ. ಸೊ ಈಗ ನಿಮ್ ಕೆಲಸ ಏನಪ್ಪಾ ಅಂತಂದ್ರೆ ಒಮ್ಮೆ ನಿಮ್ಮ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ. ಅಗತ್ಯ ಇದ್ರೆ ಬಯೋಮೆಟ್ರಿಕ್ KYC ಯನ್ನ ಮಾಡಿಸ್ಕೊಳ್ಳಿ. ಹಣ ಬಂದ ತಕ್ಷಣ ಕಮೆಂಟ್ ನಲ್ಲಿ ಬಂದಿದೆ ಅನ್ನೋದನ್ನ ತಿಳಿಸಿ ಸ್ನೇಹಿತರೆ, ನೀವು ಎಲ್ಲಿಯವರು ಅಂತ ಹೇಳ್ಕೊಂಡು. ಅಂಡ್ ಇನ್ನೊಂದು ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ. ಈಗ 31ನೇ ಕಂತಿನ ಹಣ ಬಂದಿದೆ ಅಂತಂದ್ರೆ ಎಲ್ರಿಗೂ ಕೂಡ ಎಟ್ ಅ ಟೈಮ್ ಬೀಳೋದಿಲ್ಲ. ಫಾರ್ ಎಕ್ಸಾಂಪಲ್ ಬೀದರ್ ಅವರಿಗಾಗಿರ್ಬೋದು ಅಥವಾ ಹುಬ್ಬಳ್ಳಿ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ದುಡ್ಡು ಬರ್ತಾ ಹೋಗುತ್ತೆ. ಸೊ ಕಳೆದ 3 ದಿನಗಳಿಂದ ಗೃಹಲಕ್ಷ್ಮಿಯ ಹಣ ಒಂದಷ್ಟು ಜನರಿಗೆ ಬರ್ತಾ ಇದೆ. ಸೊ ಈ ಲಿಸ್ಟ್ ಅಲ್ಲಿ ನೀವು ಕೂಡ ಇದ್ದೀರಾ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಎಲ್ಲಿಯವರು ಯಾವಾಗ ದುಡ್ಡು ಬಂತು ಅನ್ನೋದನ್ನ ಮೆನ್ಷನ್ ಮಾಡಿ. ಸೊ ಇದರಿಂದ ಸಾಕಷ್ಟು ಜನರಿಗೆ ಬೆನಿಫಿಟ್ ಕೂಡ ಆಗುತ್ತೆ. ಸೊ ನಿಮಗ್ ದುಡ್ಡು ಬಂದಿದ್ಯಾ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದಿದೆ ಯಾವ ಊರು ಅಂತ ಮೆನ್ಷನ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.